ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ನಾವು ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಆರಾಮಿದೀವಿ ನೋಡ್ರಿ. ಎಲ್ಲರೂ ನಂಗೆ ಭಾಳ ಕಮೆಂಟ್ ಮಾಡಿದ್ರಿ, ನಿಮ್ದು ಒಳಗಿನ ರಿಲೇಷನ್ ಅನ್ನೋ ಸಂಬಂಧ ಮ್ಯಾರೇಜ್ ಆಗಿದ್ದು, ಆಮೇಲೆ ನಿಮ್ಮ ಗಂಡನ ಮನೆಗೆ ನೀವು ಹೋಗಲ್ಲನ್ರಿ, ಯಾವಾಗ ನೋಡ್ರಿ ಚಿಕ್ಕಮ್ಮನ ಮನೆಗೆ ಹೋಗಿರ್ತೀರಿ, ಅಲ್ಲಿ ಇಲ್ಲಿ ಹೋಗಿರ್ತೀರಿ, ನಿಮ್ಮ ಗಂಡನ ಮನೆಗೆ ಹೋಗಲ್ಲನ, ನಿಮ್ಮ ಅವ್ವ ಅಪ್ಪನ ಮನೆಗೆ ಹೋಗಲ್ಲನ ಅಂತಂದ ಎಲ್ಲರೂ ನನಗೆ ಕಮೆಂಟ್ ಒಳಗೆ ಕೇಳಿದ್ರಿ ಮತ್ತು ಮೆಸೇಜ್ ಮಾಡಿ ಕೇಳಿದ್ರಿ. ಯಾಕ್ರಿ ಸಿಸ್ಟರ ನಿಮ್ಮ ಗಂಡನ ಮನೆಗೆ ಒಟ್ಟ ಹೋಗಂಗಿಲ್ಲನ್ರಿ ನೀವು ಅಂತಂದ ಕಮೆಂಟ್ ಭಾಳ ಸರಿ ಕೇಳಿದಾರ ಕ್ವಶನ್. ಅದಕ್ಕೋಸ್ಕರ ಅದಕ್ಕೊಂದು ಎಲ್ಲಕ್ಕೂ ಉತ್ತರ ಈಗ ಕೊಡೋ ಸಮಯ ಬಂದೈತ್ರಿ. ಯಾಕಂದ್ರೆ ನಾನು ನನ್ನ ಗಂಡನ ಮನೆಗೆ ಬಂದಿದ್ದೀನಿ. ನಂದು ಏನು ಒಳಗಿನ ರಿಲೇಷನು, ಏನು ಹೊರಗಿನ ರಿಲೇಷನು ಅಥವಾ ನನ್ನ ಗಂಡನ ಮನೆ ಯಾವುದು ಎಲ್ಲಕ್ಕೂ ಈ ಲಾಗ್ ಒಳಗೆ ನಿಮ್ಗೆ ಉತ್ತರ ಕೊಡ್ತೀನಿ ರೀ. ಯಾರು ಎಲ್ಲಿ ಲಾಗ್ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ನೋಡಿರಿ ವಿಡಿಯೋ. ನಮ್ಮ ಗಂಡನ ಮನೆ ಹೆಂಗೈತೆ ನೋಡ್ರಿ, ನಾವು ಅಲ್ಲಿರೋದಕ್ಕೆ ಇಲ್ಲಿರೋದಕ್ಕೆ ಫರಕ್ ನೋಡ್ರಿ. ನಮ್ಮ ಅತ್ತಿ ಮಾವ ಎಲ್ಲಿರ್ತಾರೋ, ಯಾರು ಅವ್ರು ಇದಾರೋ ಏನಿಲ್ಲೋ, ಯಾವ ರೀತಿ ಎಲ್ಲಕ್ಕೂ ಉತ್ತರ ಇದ್ರೆ ನಿಮ್ಗೆ ಸಿಗ್ತಾವ್ರಿ. ನನಗೆ ಚಿಕ್ಕಮ್ಮಗಳು ಎಷ್ಟು, ಆಮೇಲೆ ನಮ್ಮ ಯಜಮಾನ್ರ ಅಣ್ಣ ತಮ್ಮ, ಆಮೇಲೆ ನಮ್ಮ ಅಜ್ಜನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸಿಗ್ತಾರೆ ಇದ್ರಾಗ ಈ ಲಾಗೊಳಗೆ. ಮತ್ತು ನಾವು ಈಗ ಜಾತ್ರೆ ಸಲುವಾಗಿ ನಾವು ನನ್ನ ಗಂಡನ ಮನೆಗೆ ಬಂದಿದ್ದೀನಿ. ನನ್ನ ಗಂಡನ ಮನೆ ಯಾವುದಂದ್ರೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ತುಂಗಳ ಗ್ರಾಮ. ಎಲ್ಲರಿಗೂ ಗೊತ್ತದ, ಜಾಸ್ತಿ ಎಲ್ಲ ಜನಕ್ಕೆ ತುಂಗಳ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದ ರೀ. ಜಮಖಂಡಿ ತಾಲೂಕು ತುಂಗಳ ನಾವು ಅಲ್ಲಿ ಬಂದಿದ್ದೀವಿ ರೀ. ಅದಕ್ಕೋಸ್ಕರ ನಮ್ದು ಒಂದು ಸಣ್ಣದೊಂದು ಮಿನಿ ಹೋಮ್ ಟೂರ್. ಅಂದ್ರೆ ನಾವು ನಮ್ಮ ಮನ್ಯಾಗ ಹೆಂಗಿದ್ದೀವಿ, ಅಲ್ಲಿ ಹೆಂಗೆ ಇರ್ತೀವಿ, ಇಲ್ಲಿ ಇರ್ತೀವಿ, ನಮ್ದು ಮನೆ ಹೆಂಗದ, ಸ್ವಂತ ಮನೆ ಹೆಂಗದ ಅತ್ತಂದು ಅದಿರೋದು ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್, ಅಲ್ಲಂತರೂ ಬಾಡಿಗೆ ಕಟ್ಟಬೇಕು. ನೆಕ್ಸ್ಟ್ ನಾವು ಇನ್ನೂ ಮನೆ ಯಾವಾಗ ಕಟ್ತೀವೋ, ಎಷ್ಟು ದೂರ ಹೋಗ್ತೈತೋ ಗೊತ್ತಿಲ್ಲ ರೀ. ನಾವು ಸ್ವಂತ ಮನೆಗೆ ಬಂದಿದ್ದಿಲ್ಲ, ಅದ್ರದ್ದೊಂದು ಸ್ಮಾಲ್ ಹೋಮ್ ಟೂರ್. ನಮ್ದು ಮನೆ ಹೆಂಗೈತೆ ಅನ್ನೋ ತೋರಿಸ್ತೀನಿ ರೀ. ಅಲ್ಲಿರೋದಕ್ಕೆ ಇಲ್ಲಿರೋದಕ್ಕೆ ಎಷ್ಟು ಫರಕ್ ಅದ, ಮತ್ತು ನಾವು ಎಷ್ಟು ಜನ ಇರ್ತೀವಿ ಮನ್ಯಾಗೆಲ್ಲ ಅನ್ನೋದು ನೆಕ್ಸ್ಟ್ ಅವು ಲಾಗ್ ಒಳಗೆ ನೋಡ್ರಿ. ಈಗ ಈ ಸದ್ಯದ ಲಾಗದ ವಿಶೇಷ ಏನಂದ್ರೆ ನಮ್ಮ ಮನೆದೊಂದು ಸ್ಮಾಲ್ ಹೋಮ್ ಟೂರ್. ನಾವು ಹೆಂಗಿದೀವಿ, ನಾವು ಎಲ್ಲಿದ್ದೀವಿ ಅನ್ನೋದು ತೋರಿಸ್ತೀನಿ ರೀ. ಅದಕ್ಕಿಂತಲೂ ಮುಂಚೆ ಯಾರು ನನ್ನ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಿರಲ್ಲ, ಅವ್ರು ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ನನಗೆ ಸದಾ ಕಮೆಂಟ್ ಲೈಕ್ ಮಾಡ್ತಿರೋರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳು. ಬರ್ರಿ ಮನೆ ಸ್ಟಾರ್ಟ್ ಮಾಡ್ತೀನಿ, ತೋರಿಸ್ತೀನಿ ರೀ. ಫಸ್ಟಿಗೆ ಪಂಚಾಯತಿ ಕಟ್ಟೆ ಇಲ್ಲಿಂದ ಸ್ಟಾರ್ಟ್ ಆಕೈತಿ ನಮ್ದು ಯಾವತ್ತು ವಿಡಿಯೋ. ಇವತ್ತು ಮಂಗಳವಾರ, ಇವತ್ತು ಸಂತೆ ಐತ್ರಿ. ಇವತ್ತಿನ ಹಿಡಿದು ಚಾಲು ಆಗ್ಯದ ನೋಡು. ಇದು ಇಲ್ಲಿದಿಂತ್ರ ಹಿಂಗೆ ಬಂದ್ರೆ ಇಲ್ಲಿ ನಮ್ದು ಹನುಮಂತರ ಗುಡಿ ರೀ. ನಾವು ಯಾವಾಗಲೂ ಇಲ್ಲೇ ಮನ್ಯಾಗ ನಮಸ್ಕಾರ ಮಾಡ್ಕೊಂಡು ಮನ್ಯಾಗ ಜಳಕ ಗಿಳಕ ಮಾಡಿ ಆರಾಮ್ ಹೋಗಿ ನಮಸ್ಕಾರ ಮಾಡ್ಬೋದು. ಇಲ್ಲಿ ಹನುಮಂತರ ಗುಡಿ ಐತಿ ನೋಡ್ರಿ. ಇಲ್ಲಿ ನನ್ನ ಮಗಳು ಆರಾಮೆಲ್ಲ ಇಲ್ಲಿ ಗುಡಿಯಾಗ ಎಲ್ಲರೂ ಸೆಟ್ಲ್ ಆಗ್ತಾರೆ. ನಮ್ಮ ಮನ್ಯಾಗ ಯಾರ್ಯಾರು ಬಂದಿರ್ತಾರಲ್ಲ ಎಲ್ಲರೂ ಗುಡಿ ಒಳಗೆ ಹೋಗಿ ಸೆಟ್ಲ್ ಆಗ್ತಾರೆ. ಅದು ಯಾಕೆ ಹೋಗಿ ಎಲ್ಲ ಇರ್ತಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡ್ರಿ. ಗುಡಿ ಒಳಗೆ ಯಾಕೆ ಹೋಗಿರ್ತಾರೆ ಅನ್ನೋದು ತೋರಿಸ್ತೀನಿ. ಎಲ್ಲರೂ ಮನ್ಯಾಗ ಜಾಸ್ತಿ ಜನ ಹಿಡಿಯಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ರೀ. ಇದು ನಮ್ಮದು ಹನುಮಂತರ ಗುಡಿ. ಇಲ್ಲಿ ಹನುಮಂತರ ಗುಡಿ ಇದಂತರ ಬಂದರೆ ಇಲ್ಲಿದಂತ್ರ ಈಗ ಬಂದ್ರೆ ಇದೆ ನೋಡ್ರಿ ನಮ್ಮ ಮನೆ. ಒಗ್ಯಾನದು ಒಣಾಕಿದ್ದೀವಿ ರೀ. ಎಲ್ಲ ಬಂದಿದ್ದೀವ್ರಲ್ಲ ಜಾತ್ರೆಗೆ, ಅದ್ರ ಸಲುವಾಗಿ ನಾವು ಜಾತ್ರೆಗೆ ಬಂದಿದ್ದೀವಿ. ಜಾತ್ರೆ ಅದ ಇಲ್ಲಿ ಮೋದಿನ ಸಾಬ್ ದರ್ಗಾದ ಜಾತ್ರೆ ಅದ ಅಜ್ಜಂದ. ಅದಕ್ಕೋಸ್ಕರ ಎಲ್ಲರೂ ಬಂದೀವಿ. ಒಗ್ಯಾನದು ಎಲ್ಲ ಒಣ ಹಾಕಿ ಇದನ್ನು ಮಾಡಿದ್ರೆ ಬರ್ರಿ ನಮ್ಮ ಮನೆ ಒಳಗೆ ಹೋಗೋಣ. ಇದೆ ನೋಡ್ರಿ ನಮ್ಮ ಮನೆ, ನನ್ನ ಗಂಡನ ಮನೆ ಹೋಮ್ ಟೂರ್. ಹೆಂಗಾಯ್ತು ಮನೆ ಹತ್ತಂದು ಕಮೆಂಟ್ ಮಾಡಿರಿ. ಇಲ್ಲಿದಂತ್ರ ಒಳಗೆ ಬಂದ್ರೆ ಹಾಲಿಗೆ ಬರ್ತೀವಿ ನೋಡ್ರಿ. ಒಳಗೆ ಕಾಲ್ ಇಟ್ರೆ ಇದೆ ಹಾಲ್ ರೀ. ಹಾಲ್ ಒಳಗೆ ನೋಡಿ ಎಷ್ಟು ಜನ, ಎಷ್ಟು ದೊಡ್ಡ ಐತೆ ನೋಡಿ. ಅಂದ್ರೆ ನಾವು ಇಷ್ಟು ಬನ್ನಿ ನಮ್ದು ಹಾಲ್ ಇದೆ. ಇವ್ರ ನಮ್ಮ ಔಷಿ ರೀ, ನಿಮ್ಗೆ ಗೊತ್ತದಾರ ಇವ್ರು ಆಲ್ರೆಡಿ ನಮ್ಮ ಔಷಿ. ಊರಿಗೆ ಅಂತ ಹೋಗ್ತಾ ಜಾಸ್ತಿ ಕಮೆಂಟ್ ಮಾಡಿದ್ರಲ್ಲ, ಊರಾಗ ಇರ್ತಿರ್ರಿ, ಯಾವಾಗ ನೋಡ್ತಿರತ್ತಿದ್ರಿ. ಇವ್ರೇ ಅವ್ರ ಮಕ್ಕಳು, ಇವರು ನಮ್ಮ ಅಣ್ಣನ ಮಕ್ಕಳು. ಇವ್ರು 3 ಮಂದಿ. ಇವರು ಅಭಯ, ಅನುಶ್ರೀ, ಅಕ್ಷರ ಅಂತಂದ. ಅಲ್ಲಿ ನಮ್ಮ ಅವ್ವಾದು ಮಕ್ಕೊಂಡಾರ ಇಟ್ಟ ನೋಡ್ರಿ. ಈಗೆಲ್ಲ ನಾವು ಎಷ್ಟು ಬ್ಯುಸಿ ಆಗಿದ್ರಿ. ನಮ್ಮ ಅವ್ವ ನೋಡ್ರಿ ಹೆಂಗೆ ನಿದ್ದೆ ಮಾಡ್ಲಾಗತ್ತಾರ ಆರಾಮ್. ಅವ್ರು ಹಾಸಿಗೆಗಳದು ಎಲ್ಲ ಹಂಗೆ ಬಿದ್ದವು. ಇದೊಂದು ನಮ್ದು ಹಾಲ್ ಇದ್ರಿ. ಇದು ನನ್ನ ಗಂಡನ ಮನೆ ಒಳಗೆ ಹಾಲ್ ಹೆಂಗದ ನೋಡ್ರಿ. ಇಲ್ಲಿ ಮೊಬೈಲ್ ಚಾರ್ಜ್ ಅದು ಹಾಕಿಡ್ಲಾಕ್ರಿ ಇದು. ಆಮೇಲೆ ಅವಾಗ ಏನ್ರಿ ನಟ್ಟ, ಆಮೇಲೆ ಇದ್ರದ್ದು ಏನ್ರಿ ಕತ್ರಿ ಗಿತ್ರಿ ಇಡು ಜಾಗ ಇದೆ. ಇನ್ನು ಮೊದಲ ಮಣ್ಣಿಂದಿತ್ರಿ. ಈಗ ಒಂದು ಸ್ವಲ್ಪ ಇದ್ರ ಮಾಡಿ ಪತ್ರಾಸದು ಹಾಕಿದ್ದಾರೆ. ಮೇಲ್ಮುದ್ದಿ ಅದು ತನ್ನ ಮಣ್ಣಿನ ಮನೆಗತೆ ಐತೆಲ್ಲ. ಇದನ್ನದು ಇದ್ದು ಅಲ್ಲಿ ತೊಲಿಯೋದು ಅದ ನೋಡ್ರಿ. ಅವಾಗಿನ ಕಾಲದಾಗೆಲ್ಲ ಇರ್ತಿದ್ವಲ್ಲ ತೊಲಿ ಮನಿದ, ಆ ರೀತಿ ತೊಲಿಯೋದದ. ಇದೊಂದು ಹಾಲ್ ಇದೆ. ಇದು ಹಾಲ್ ಬರ್ತದೆ. ನಮ್ಮ ಮಾಯಿ ಎಲ್ಲದ ನೋಡ್ರಿ. ನಮ್ಮ ಮಾಯಿ ನಮ್ಮ ಅತ್ತೆ ಇಲ್ಲ ಅತ್ತೆ, ನಮ್ಮ ಅತ್ತೆ ಇವ್ರ ನೋಡ್ರಿ. ನಮ್ಮ ಮಾಯಿ, ನಮ್ಮ ಅತ್ತೆ ಎಲ್ಲ ನಮ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಒಳಗಿನ ರಿಲೇಷನ್. ನಮ್ಮ ಮಾಮ ಆಗ್ಬೇಕು ಇವರು. ನಮ್ಮ ಅವ್ವನ ತಮ್ಮ, ನಮ್ಮವ್ವ, ನಮ್ಮ ಔಷಿ ಎಲ್ಲ ನಾವೆಲ್ಲ ನಮ್ಮ ಮಾಮಗಳು ಎಲ್ಲ ಒಳಗಿನ ರಿಲೇಷನ್ ನಮ್ದು.
ನಮ್ಮ ಅವ್ವನ ತಮ್ಮ ಅವರು ಎಲ್ಲ ಒಳಗಿನ ರಿಲೇಷನ್. ನಮ್ಮ ಆಯಿಲ್ ಅವ್ರು ತೀರ್ಕೊಂಡ ಈಗ 20 ವರ್ಷ ಆಯ್ತು. ಈಗ 2025. ಹಾಂ 20 ವರ್ಷ ಆಯ್ತು ನಮ್ಮ ಮಾಯಿ ತೀರ್ಕೊಂಡ. 2005 ತೀರ್ಕೊಂಡಾಳ ನಮ್ಮ ಮಾಯಿ. 20 ವರ್ಷ ಆಯ್ತಕ್ಕಿ ತೀರ್ಕೊಂಡ. ಅಷ್ಟೊಟ್ಟಿಗೆ ನಮ್ಮ ಎಲ್ಲಾರ್ದು ಮದುವೆ ಆಗಿಬಿಟ್ಟಿತ್ರಿ. ಎಲ್ಲ ನಮ್ಮ ಸಣ್ಣ ಮಾಮಂದು ಅಷ್ಟ ಉಳ್ದಿತ್ತು ಮದುವೆ. ಅಷ್ಟೊಟ್ಟಿಗೆ ನಮ್ಮ ಮಾಯಿ ತೀರ್ಕೊಂಡ್ಬಿಟ್ಲು. ನಮ್ಮ ಔಷಧದ ಎಲ್ಲ ಮದುವೆ ಆಗಿತ್ತು ಅವಾಗ. ಔಷಧ ಮದುವೆ ಮಾಡಿ 1 ವರ್ಷ ಒಳಗೆ ನೋಡ್ದೆ ನಮ್ಮ ಮಾಯಿ ತೀರ್ಕೊಂಡ್ಬಿಟ್ಲ. ಇದೆ ನೋಡ್ರಿ ಮನೆ ಎಷ್ಟದ. ಇನ್ನ ಎಲ್ಲ ಹೇಳ್ತೀನಿ ರೀ, ಎಲ್ಲ ವಿವರಿಸಿ ಹೇಳ್ತೀನಿ. ಇವು ಪರಿಷದು ಹಿಂಗದ ನೋಡ್ರಿ ಎಲ್ಲ. ಅದು ಬಿಟ್ರೆ ಇದು ಬಂದು ಇಲ್ಲಿ ಟೇಜ್ರಿ. ಇದ್ರ ಸರ್ವಿಸು ಎಷ್ಟಾಯ್ತು ಟೇಜ್ರಿ? ಇದು 25 ವರ್ಷ 30 ವರ್ಷ ಅಲ್ಲಕ್ಕೆ ಬಂದಿರೋದು. ಹಾಂ ಇದು ಹಳಿ ಕಾಲದಾಗ ಅವಾಗ ಮದುವೆ ಆಗೋದು ಕೊಡ್ತಿದ್ರಲ್ಲ ಇದೇ ರೀತಿ ಟೇಜ್ರಿ. ಈ ಟೇಜ್ರಿ ನೋಡ್ರಿ ಅವಾಗ ಕೊಡು ಟೇಜ್ರಿ ಎಲ್ಲ ಒಂದು ಸ್ವಲ್ಪ ಭಾಳ ವರ್ಷ ಆಯ್ತು. ಮತ್ತು ಮನಿದು ಇದನ್ನ ಮಾಡಾಗ ಮನಿ ರಿಪೇರಿ ಮಾಡಾಕ ಗ್ಲಾಸ್ ಅದು ಇದನ್ನಾಗ್ಯದ ಒಂದು ಸ್ವಲ್ಪ. ಇದು ನೋಡ್ರಿ ಹೋಮ್ ಟೂರ್. ಮತ್ತು ಇಲ್ಲಿ ನೆಕ್ಸ್ಟ್ ಬಂದ್ರೆ ಅಡುಗೆ ಮನೆಗೆ ಬರ್ತೀವಿ ನಾವು. ಅಡುಗೆ ಮನೆ ನೋಡ್ರಿ ಹಿಂಗದ ಅಡುಗೆ ಮನೆ. ಇದೆಲ್ಲ ಅಡುಗೆ ಮನೆ ನೋಡ್ರಿ. ಇಲ್ಲಿ ನಮ್ಮ ಆಯಿ ಕೂತು ಅಡುಗೆ ಮಾಡ್ತಿದ್ಲು. ಅವ ನೆನಪುಗಳು ನಮಗೆ ಏನದಾವು. ನಾವು ಇಲ್ಲಿ ಬಂದು ಕೂತೀವಂದ್ರೆ ನಮ್ಮ ಆಯಿನ ನೆನಪಾಗ್ತಾಳೆ ನಮಗೆ. ಇದು ನಮ್ಮ ಆಯಿ ಜಾಗ. ನಮ್ಮ ಆಯಿ ತೀರ್ಕೊಂಡ ನಂತರ ನಮ್ಮ ಔಷಧಿನ ಎಲ್ಲ ಇಲ್ಲಿ ಬಂದು ಕೂತ್ಲಂದ್ರೆ ನಮ್ಮ ಆಯಿ ಜಾಗ ನಮ್ಮ ಔಷಧಿನ ನೆನಪಾಗ್ತಿದ್ಲು. ಇವೆಲ್ಲ ನೋಡ್ರಿ ಇವೆಲ್ಲ ನೆನಪುಗಳು ಹೆಂಗದಾವ. ನಮ್ಮ ಆಯಿ ನೆನಪುಗಳು ಭಾಳ ಕಾಡ್ತಾವೆ ಇಲ್ಲಿ ಬಂದು ಅಂದ್ರೆ. ಇದು ನಮ್ಮ ಆಯ್ದ. ಇದು ಸ್ವಲ್ಪ ಅವಾಗಿದ್ದಾಗ ಇಲ್ಲ ಮೌಷ ಇದು. ಹಾಂ ನಮ್ಮ ಆಯ್ದ. ಇದು ಸ್ವಲ್ಪ ಇಲ್ಲಿ ಬಾಂಡೆಗಳು ಡಬ್ಬಾಕೋದ ನಾವ ಬಂದು ಎಲ್ಲ ತೊಳ್ಕೊಂಡಿವ್ರಿ. ಇವನ್ನೆಲ್ಲ ಭಾಳ ಹೊಲಸಿರ್ತಾರಲ್ಲ ಎಲ್ಲ ಬಂದು ಈಗ ತೊಳ್ಕೊಂಡಿವ್ ನೋಡ್ರಿ. ಎಲ್ಲ ತೊಳ್ಕೊಂಡ ನಂತರ ಇವನು ಎಲ್ಲ ಚಾವಿಗಳದು ಎಲ್ಲ ತೊಳ್ಕೊಂಡಿವ್ರಿ. ಇಲ್ಲಿ ನೀರಿನ ಇಡು ವ್ಯವಸ್ಥೆ ಆಯ್ತು ನೋಡ್ರಿ. ನೀರಿಂದ ನಾವ ಹಿಡಿದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅವಾಗ ಆಯ್ದಾಗ ಅವಾಗ ಮಾಡ್ಕೊಂಡಿದ್ವಿ ಅದನ್ನು ಕೂಡ. ಇಲ್ಲಿ ನೋಡ್ರಿ ಇವ್ದು ರೊಟ್ಟಿ ಹಿಡಿದು ರೊಟ್ಟಿ ಹಾಲ ಅಂಟ್ಲಿಲ್ಲ ಅಂಟತ್ ಕರಿತಾರ ರೊಟ್ಟಿ. ಅದು ಏನ್ರು ಏನು ಇಲಿಗಿಲಿ ಹೋಗಿ ದೂರಿಡೋದು ರೊಟ್ಟಿ ದೂಡಿಯೋದು ಇಡ್ಲಾಕ, ಚಪಾತಿ ದೂಡಿಯೋದು ಇಡ್ಲಾಕ ನೋಡ್ರಿ. ಇಲ್ಲಿ ನಮ್ಮ ಇದನ್ನ ಇಡ್ತಿದ್ಲ ಮೌಶಿಲ್ ಚಿಮ್ನಿ ಇಲ್ರಿ. ಲೈಟ್ ಅದು ಹೋದು ಅಂದ್ರೆ ಚಿಮ್ನಿ ಇಡು ಜಾಗ ಇದ್ ನಮ್ಮ ಆಯ್ದ. ಆಮೇಲೆ ಅಲ್ಲಿ ಖಾರ ಉಪ್ಪದು ಇಲ್ಲೇ, ಯಾಕಂದ್ರೆ ಇಲ್ಲೇ ಒಲಿ ಮೇಲೆ ಬರಗನದು ಮಾಡ್ಲಕ್ಕದು ಖಾರ ಉಪ್ಪದು ಹಾಕ್ಲಾಕಿಲ್ರಿ. ಖಾರಿಂದ ಇಟ್ಕೋತಿದ್ಲು. ನಾವೆಲ್ಲ ಅದು ಈಗ ಒಂದ್ ಸ್ವಲ್ಪ ಒಲಿ ಅದು ನಾಳೆ ಹಿಡ್ದು ಹೊತ್ತಿಸ್ತೀವಿ. ಗ್ಯಾಸ್ ಅದು ತಂದಿದ್ವಿರಲ್ಲ ಅದಕ್ಕೆ ಗ್ಯಾಸ್ ಮೇಲೆ ಮಾಡ್ಲಾಕತ್ತಿದ್ವಿ. ನಾಳೆ ಹಿಡ್ದು ಒಲಿ ಹೊತ್ತಿಸ್ತೀವಿ ನೋಡ್ರಿ. ಒಲಿ ಹೆಂಗದ. ಅದ್ರ ನಂತರ ಇದಂದ್ರೆ ಇಲ್ಲಿ ಜಳಕ ಮಾಡೋದು. ಇಲ್ಲೇ ನೀರು ತಗೊಳ್ಳೋದು, ಇಲ್ಲೇ ಜಳಕ ಮಾಡೋದು ಎಲ್ಲ ಇಲ್ಲೇ ನೀರಿನ ವ್ಯವಸ್ಥೆ. ಇದು 5 ಹಂಡೆರಿ. ಇದು ದೊಡ್ಡ ಹಂಡೆ. ನಮ್ಮ ಆಯಿ ಮದುವೆ ಆಗಾಗಿನ ನಮ್ಮ ಆಯಿ ಮದುವೆ ಆಗಾಗ ತೊಗೊಂಬಂದಾಳ ನೋಡ್ರಿ ಹಂಡೆ. ಈ ಕೊಡ ಆಮೇಲೆ ಈ ಹಂಡಿ 2 ತೊಗೊಂಬಂದಿದ್ಲ ನಮ್ಮ ಆಯಿ ಮದುವೆ ಆಗಾಗ. ಅವಾಗ ಇವ್ನು ಕೊಟ್ರನ ಬಾರಿ. ಇದು ಇವೀಗ ಎಷ್ಟು ಕಾಸ್ಟ್ಲಿ ಆಗೋಗ್ತದೆ. ನೀವು ಭಾಳ ಕಾಸ್ಟ್ಲಿ. ಹಾಂ ತಾಂಬರ್ ಹಂಡೆ. ಈಗ ತಾಂಬರ್ ಹಂಡೆ ಭಾಳ ತುಟ್ಟಿಗ್ಯಾವ. ಈಗ ಮದುವೆ ಆಗೋದು ಕುಡ್ಲಾಕ ಹೋದ್ರೆ ಭಾಳ ತುಟ್ಟಿಯಾಗಿರ್ತಾರೆ. ಅದು ನಮ್ಮ ದೊಡ್ಡ ಮಾಮಿದದ. ಹಾಂ ಇದು ಕೊಡ ಅದ ಹಂಡೆ ಅವ್ರದ್ರಿ. ಮತ್ತು ಇವು ಮಾಡಿನಗಳು ನೋಡ್ರಿ ಎಲ್ಲ. ಇವೆಲ್ಲ ಇಡು ಮಾಡಿನಗಳೇನು ನಾವು ಏನು ಸರಿಯಾಗಿ ಬಂದು ಕ್ಲೀನ್ ಮಾಡಿಲ್ಲ. ಯಾಕಂದ್ರೆ ಇದನ್ನ ಬಂದು ಕ್ಲೀನ್ ಮಾಡ್ಕೊಬಿಡ್ದನ ನಮ್ದು ಹೊತ್ತಾಗಿಬಿಡ್ತದೆ ರೀ. ನಾವು ಬಂದ ಎಲ್ಲ ಇವು ಬಾಂಡೆ ಗಿಂಡೆ ತುಕ್ಕೊಂಡು ಮನೆಗಿಂಡೆ ತೊಳ್ಕೊಬಿಡ್ದನ ಟೈಮ್ ಆಯ್ತು. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿನಿ ಅದು ಕ್ಲೀನ್ ಮಾಡಿಲ್ಲ. ಇದು ಮಾಡಿನ್ಯಾಗ ಅರಿವಿ ಅದು ಮಡಿಚಿಡೋದು ಇದೆಲ್ಲ. ಇದೊಂದದ ಅದೊಂದು ರೂಮ್ ಅದ ಅಷ್ಟೇ. 2 ರೂಮ್ ಅದ. ಅದೇ ರೀತಿ ಇದು ಮನೆ ನೋಡ್ರಿ. ಇಲ್ಲಿ ಮ್ಯಾಲ ಹಂಡೆ ಗಿಂಡೆ ಆಮೇಲೆ ಬೋಗಾನಿ ಇಡು ಜಾಗ ಇದೆಲ್ಲ. ಅವಾಗೆಲ್ಲ ಇದ್ದಾಗ ಮಾಡಿದ್ದು ಏನದರಲ್ಲ ಅದು ಹಿಂಗದ. ನಾವು ಏನೂ ಬದಲು ಮಾಡಿಲ್ಲ. ಮತ್ತು ಸಾಮಾನುಗಳು ಬಾಂಡೆ ಸಾಮಾನುಗಳು ಹೊಸಾದ್ ನಾವು ಒಟ್ಟ ತಂದಿಲ್ರಿ. ಇದ್ದಾಗ ಯಾವ ಬಾಂಡೆ ಇದ್ದು ಯಾವ ತಾಟಿದ್ದು ಅವೆಲ್ಲ ಅದ ನೋಡ್ರಿ ಎಲ್ಲ. ಮತ್ತು ಇಲ್ಲಿ ನೋಡ್ರಿ ಇದು ಮಾಡ್ನಿ. ಇಲ್ಲಿ ಎಲ್ಲ ಮಾಡ್ನಿಗಳು ಹಿಡ್ದು ನೋಡ್ರಿ. ಇವೆಲ್ಲ ಹೆಂಗಾಗಿಬಿಟ್ಟಾವು ಅವಾಗೆಲ್ಲ ನೋಡ್ರಿ. ಇಲ್ಲೆಲ್ಲ ನೀರು ತುಂಬಿಟ್ಟು. ಮತ್ತು ನಾವು ತಂದಿದ್ದು ಗ್ಯಾಸ್ ರೀ ಇದೀಗ. ಈಗ ಬಿಜಾಪುರದಿಂದ ಹೆಂಗಾದ್ರು ಕಾರ್ ಬರೋದಿತ್ತಲ್ಲ ಕಾರ್ನಾಗ ಬರೋದಿಲ್ಲ. ಅವಾಗೆಲ್ಲ ಬಸ್ನಾಗ ಬರೋದಿತ್ತು. ಭಾಳ ಹೈರಾಣ ಇತ್ತು. ಇದನ್ನೊಂದು ತಂದು ಬಿಟ್ಟಿದ್ದೀವಿ. ಈಗ ಕಾರ್ ಬರೋದಿತ್ತಲ್ಲ ಅದಕ್ಕೆ ಇದನ್ನೊಂದು ತೊಗೊಂಬಂದು ಬಿಟ್ಟಿದ್ವಿ ಗ್ಯಾಸ್ ಅದು. ಇದು ನೋಡಿ ಅವಾಗ ಮನೆ ಕಟ್ಟಾಗ ಎಲ್ಲ ಮಾಡ್ಕೊಂಡಾರ. ಇಲ್ಲೆಲ್ಲ ಮಸಾಲೆ ಡಬ್ಬಿ ಆಮೇಲೆ ಏನ್ರಿ ಚೋಡ ಗಿಡ ಇಡೋದು ಎಲ್ಲ ನಾವೆಲ್ಲ ಈಗ ತಂದು ಈಗ ಸಂತಿ ಮಾಡ್ಲಾಗ್ತೀವ್ರಿ. ಈಗ ಎಲ್ಲ ಏನೇನು ಬೇಕಲ್ಲ ಏನೇನು ಅದನ್ನೆಲ್ಲ ತರೋದು ಮಾಡೋದು ನಡೆದದ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಚೋಡಾದು ಮಾಡ್ಕೊಂಡ್ ಬಂದಿದ್ವಿ. ಅವನು ಎಲ್ಲ ಇಲ್ಲೇ ಮಾಡ್ನಾಗ ಇಟ್ಬಿಟ್ಟಿದ್ವಿ. ಮೊದಲು ಈ ಡೆಬ್ಬ್ಯಾಗ ಚೋಡ ತುಂಬಿಡ್ತಿದ್ಲಿ ಇಲ್ಲಿ ಮೂಲ್ಯಾಗ.
ನಮಗೆ ಅಟ್ಟಟ್ಟು ಇಸೀಸ ಪ್ಲೇಟ್ನಾಗ ಹಾಕಿ ಕುಡ್ದು ಹಂಗೆ ಮಾಡ್ತಿದ್ರು. ಇಲ್ಲೇ ಇಡ್ತಿದ್ಲು ಚೂಡ. ಮತ್ತು ಇಲ್ಲಿ ರಂಗೋಲಿ ಡಬ್ಬಿ ಬತ್ತಿ ನೋಡ್ರಿ. ಆ ಇದ್ದಾಗ ಏನದಲ್ಲ ಡಬ್ಬಿ, ಇದು ಕೆಂಪು ಡಬ್ಬಿ ಆ ಇದ್ದಾಗ ಐತ್ರಿ ಇದು. ಅದು ಐತಿ. ನಾವು ಏನೂ ಹೋಗುದಿಲ್ಲ. ಯಾಕಂದ್ರೆ ಹಳಿ ನೆನಪುಗಳು ಅತ್ತಾರ ಅವ್ರು ಇರಬಾರ್ದತ್ತಂದು. ಆದ್ರೆ ನಮಗೆಲ್ಲ ನೆನಪುಗಳು ಬೇಕು ನಮಗೆ. ಅದಕ್ಕೋಸ್ಕರ ಎಲ್ಲ ಇಟ್ಟಿದ್ದೀವ್ರಿ, ಎಲ್ಲ ಸಾಮಾನುಗಳು ನೋಡ್ರಿ. ಇದು ಆಕಿದ ಕಿಟ್ಲಿ, ಇದು ಆಯ್ದ ಕಿಟ್ಲಿ. ಇವೆಲ್ಲ ಕಿಟ್ಲಿಗಳು ಇವೆಲ್ಲ ನೋಡ್ರಿ, ಅವಾಗಿದ್ದು ಇಲ್ಲ ಕಿಟ್ಲಿಗಳು. ಈಗೂ ಇಟ್ಟಿದ್ದೀವಿ ನಾವು ಎಲ್ಲ ಅವ್ರ ನೆನಪುಗಳು. ನಾವು ಅಂದ್ರೆ ಈಗ ನೋಡ್ತೀವಿ ಅಂದ್ರೆ ಅವ್ರು ನಮ್ಮ ಜೊತೆ ಇದ್ದಂಗೆ ಆ ರೀತಿ ನೆನಪುಗಳು ಆಗ್ತಾವ. ಹಿತ್ತಾಳ ಪರಾತ ಆಯ್ದು ಇದೆ. ಇದ್ರಾಗ ಹಿಟ್ಟು ನಾತಿದ್ಲ, ಇದ್ರಾಗ ಗೋಧಿ ಇಟ್ಟದು ನಾದೋದು ಇದ್ರಾಗ. ಮತ್ತೆ ಇಲ್ಲಿ ಇಡ್ಲಾಕ್ ನೋಡ್ರಿ. ಇವನ್ನೆಲ್ಲ ಈಗ ಪತ್ರಾಸ ಹಾಕಿದ್ರೆ ಐತಿಲ್ಲ, ಮೊದಲ ಮಣ್ಣಿನ ಮಣ್ಣಿನ ಐತಿದೆಲ್ಲ. ಆಮೇಲೆ ನಂದು ಊಟದ ತಾಟ ಅವಾಗೆಲ್ಲ ಇದ್ದಾಗ ನನಗೆ ಯಾವ್ದು ಊಟದ ತಾಟ ಕೊಡ್ತಿಲ್ಲ. ನೋಡ್ರಿ ನನಗೆ ಊಟ ಊಟದ ತಾಟಿದ್ ನಂದ, ಊಟ ಮಾಡೋದು ತಾಟಿದ. ಇದನ್ನ ಸಣ್ಣಾಗಿದ್ದಾಗ ಸೂಟಿಗದು ಬರ್ತಿದ್ದೆ ನಾನು. ಅಂದ್ರೆ ನಾನು 5 ವರ್ಷ 6 ವರ್ಷ ಇದ್ದಾಕಿನ ಹಿಡಿದು ನಾ ಇಲ್ಲೇ ಬರ್ತಿದ್ದೆ. ನಾ ಸೂಟಿ ಬಣ್ಣ ಎತ್ತಿಕೋರ ನನಗೆ ಇದ್ರಾಗ ಊಟಕ್ಕೆ ಹಾಕಿ ಕೊಡ್ತಿದ್ಲ. ಅದು ಇನ್ನಾದ್ರೂ ಐತಿ ನೋಡ್ರಿ, ನಾ ಊಟ ಮಾಡೋ ತಟ್ಟೆ ಏನಾದ್ರೂ ಇಟ್ಟದ. ಇದ್ರಾಗ ಊಟ ಮಾಡ್ತೀನಿ ಈಗಾದ್ರೂ ಬಂದ್ರೆ ಇದ್ರಾಗ ಊಟ ಮಾಡ್ತೀನಿ ರೀ. ಬಾಂಡೆ ಹಿಡಿದು ಒಲಿ ಮುಂದೆ ಕೂತು ಅಡುಗೆ ಮಾಡೋದು ಎಲ್ಲ ಈಗ ನಮ್ಮ ಆಯಿ ಜವಾಬ್ದಾರಿ ಎಲ್ಲ ನಮ್ಮ ಔಷಧಿ ಒಪ್ಪಿಸ್ಕೊಂಡಾಳ. ಈಗ ಇಲ್ಲೇ ಕೂತು ಎಲ್ಲ ನೀರು ಕಾಸೋದು ಮತ್ತು ರೊಟ್ಟಿ ಮಾಡೋದು ಇದ್ರಾಗ ಇಲ್ಲೇ ಮಾಡ್ತೀವ್ರಿ ನಾವು ಜಾಸ್ತಿ. ಮತ್ತು ಹಿಂಗೆ ಇನ್ನು ಬಂದರೆ ಇನ್ನು ನೆಕ್ಸ್ಟ್ ಡಬ್ಬಿ ನೋಡ್ರಿ. ಅವೆಲ್ಲ ನಮ್ಮ ಮಾಮಗಳದೆಲ್ಲ ಡಬ್ಬಿಗಳು ಅವೆಲ್ಲ. ಅದ್ರಾಗೆಲ್ಲ ಏನ್ರಿ ಹಾಕಿ ಹಿಡ್ದು ಅವ್ರದ ಮಾಡ್ತಿದ್ರಿ ಎಲ್ಲ. ಇದಿಷ್ಟದ. ಇಲ್ಲಿ ದೂರಿಂತ್ರ ನಿತ್ರ ಅಡಿಗೆ ಮನೆ ನೋಡ್ರಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇದ್ರಾಗ ನಮ್ಮ ಆಯಿ ಬಾಣೆತನಗಳು ಅಂದ್ರೆ ನಮ್ಮ ಅವ್ವನ ಬಾಣೆತನ. ನಮ್ಮ ಅವ್ವಾಗ ಒಂದು 3 ಮಕ್ಳ, ಮತ್ತು ನಮ್ಮ ಕಲ್ಲೋಕಕ್ಕೂ 3 ಮಕ್ಳ, ಮತ್ತು ಎಲ್ಲ ಬಾಣೆತನ ಇಲ್ಲೇ ಮಾಡ್ಯಾರ. ನಮ್ಮ ಔಷಧ ಬಾಣೆತನ ಮಾಡ್ಬಿಡ್ದ ನಮ್ಮ ಆಯಿ ತೀರ್ಕೊಂಡ್ಬಿಟ್ಲ. ಅವಾಗ ನಮ್ಮ ಆಯಿ ತೀರ್ಕೊಂಡ್ಬಿಟ್ಲ್ರಿ. ಇಲ್ಲಿ ಇಷ್ಟ ಆಗ್ಯದ. ಸಹನಾ ಹುಟ್ಬಿಡ್ದನ ನಮ್ಮ ಆಯಿ ತೀರ್ಕೊಂಡ್ಬಿಟ್ಟಿದ್ಲ ಅಟ್ಟೊಟ್ಟಿಗೆ. ನಮ್ಮ ಆಯಿ ತೀರ್ಕೊಂಡ್ಲು, ಸಹನಾ ಹುಟ್ಲ ಅವಾಗ. ಹಿಂಗಾಗಿದ್ರೆ ಇಲ್ಲಿ ಇಷ್ಟ್ರಾಗ ನೋಡ್ರಿ ಎಲ್ಲ ಬಾಣೆತನ. ಇವಾಗ ಎಷ್ಟು ರೂಮ್ ಆದ್ರೂ ಸಲಂಗಿಲ್ಲ ನಮಗಂತೂ. ಬಿಜಾಪುರದಾಗ ಡಬಲ್ ಬೆಡ್ರೂಮ್, ಹಾಲ್, ಕಿಚನ್ ಎಲ್ಲ ಅದ. ಆದ್ರೂ ಏನೋ ಮತ್ತೆ ಮನ್ಯಾಗ ಇಟ್ಟಕ್ರಿ ಅನಿಸ್ತದೆ. ಇಲ್ಲಿ ನೋಡ್ರಿ ನಮ್ಮ ಆಯದು ಅವಾಗೆಲ್ಲ ಜೀವನ ಹೆಂಗೆ ಮಾಡ್ಯಾರ ನೋಡ್ರಿ. ಇಟ್ರಾಗ ದೂರ ನಿತ್ರ ಇಲ್ಲಿದ್ರನ ಗೊತ್ತದ. ದೂರ ನಿಂತು ನೋಡ್ರೂ ಅಷ್ಟು ನೋಡ್ರಿ. ಅಲ್ಲೇ ಅಡಿಗೆ ಮನೆ, ಅಲ್ಲೇ ಜಳಕ ಮಾಡೋದು, ಇಲ್ಲೇ ಬಾಣೆತನ. ಮತ್ತು ಅಷ್ಟರು ಹೆಣ್ಮಕ್ಳದೆಲ್ಲ ಇಲ್ಲೇ ಮಾಡ್ಬೇಕಲ್ಲ. 3 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಮಕ್ಳು ಇದ್ರು ಆಯಿಗೆ. ನಮ್ಮ ಮಾಮಗಳು 3 ಮಂದಿ, ನಮ್ಮ ಅವ್ವ ಚಿಗೋಗಳು ಎಲ್ಲ ಅವ್ರು 3 ಮಂದಿ ಹೆಣ್ಮಕ್ಳು. ಇಟ್ರಾಗ ನೋಡ್ರಿ ಎಲ್ಲ. ಮತ್ತು ಜಾತ್ರೆಗೆ ಬಂದ ಯಾತ್ರಿಕರು ಎಲ್ಲರೂ ಹಿಂಗೆ ಮಕ್ಕೊಂಡಾರ ನೋಡ್ರಿ ಇಲ್ಲಿ. ಹಾಯ್ ಫ್ರೆಂಡ್ಸ್, ಇಲ್ಲೆಲ್ಲ ಮಲ್ಕೊಂಡ್ಬಿಟ್ಟಾರ್ರಿ. ಎಲ್ಲ ಜಾತ್ರೆಗೆ ಬಂದಿದ್ದಿಲ್ಲ, ಅದಕ್ಕೆ ಇಟ್ರಾಗ ನೋಡ್ರಿ. ಇವ್ರನ್ನ ಹೆಚ್ಚಿಗೆ ಮಂದಿ ಆತದ ಗುಡಿಗೆ ಕಳಿಸಿ ಬಿಡ್ತೀವ್ರಿ ಎಲ್ಲ. ಇದು ಹಾಲ್ ನೋಡ್ರಿ. ಹಾಲ್ ಎಷ್ಟು ಚೆನ್ನಾಗಿತ್ತು ನೋಡ್ರಿ. ಇಟ್ರಾಗ ನಾವು ಒಂಥರ ನಿಮ್ಗೆ ನಿಜ ಹೇಳ್ಬೇಕಂದ್ರೆ ನಾವು ಇಟ್ರಾಗ ಖುಷಿಯಾಗಿದ್ದೀವಿ. ನಾವು ಅಲ್ಲಿ ಬಿಜಾಪುರದಾಗದು ಎಷ್ಟು ಮನಿ ಐತಿ, ಮತ್ತು ಬೇರೆ ಕಡೆ ಎಲ್ಲಿ ಬೇಕಾದ್ ಹೋದ್ರಕ್ರೆ ಎಷ್ಟು ದೊಡ್ಡ ಮನಿ ಅದಾವ್ಕರ್ನ ಒಂಥರ ಖುಷಿ ಅನ್ಸಂಗಿಲ್ಲ. ನಾವು ಇಲ್ಲಿ ಏನು ತುಂಗುಳಕ್ಕೆ ಅಟ್ರು ಸೇರ್ತೀವ್ರಲ್ಲ, ನಮ್ಗೆ ಅದು ಭಾಳ ಖುಷಿ ಅನ್ನಿಸ್ತದೆ ಇಟ್ರಾಗ ನೋಡ್ರಿ. ಪಣ್ಣು, ನಾವು ಯಾರ ಊರಿಗೆ ಬಂದಿದ್ದೀವಿ? ನಿಮ್ಮ ಆಯಿ ಅಲ್ದಾಳ ಅಲ್ಲಿ. ಹಾಂ ಪಣ್ಣು, ಆಯಿನ ಮಿಸ್ ಮಾಡ್ಕೊಳಕತ್ತಿಲ್ಲ ನೀ? ಹಾಂ ಮಿಸ್ ಮಾಡ್ಕೋತಿ. ಹಾಂ ನೋಡ್ರಿ. ಈ ಫ್ಯಾನ್ ಅದು ಈಗ ನಮ್ಮ ಮಾಮಗಳು ಹಾಕ್ಯಾರ ಇಲ್ಲೆಲ್ಲ ಫ್ಯಾನ್ ಅದು ನೋಡ್ರಿ. ಇವರ ಈಗ ತಂದು ಹಾಕ್ಯಾರ. ಮೊದಲು ಈ ಫ್ಯಾನು ಇದ್ದಿದ್ದಿಲ್ಲ. ಇಲ್ಲಿ ಮೂಲ್ಯಾಗ ಒಂದು ಟಿವಿ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ತಂದು ಇಲ್ಲಿ ಇಟ್ಟಿದ್ದೀವಿ. ಈಗ ಟಿವಿ ಅದು ಎಲ್ಲ ಇಲ್ಲ, ಅವೆಲ್ಲ ಹೋಗ್ಬಿಟ್ಟಿದಾವ. ಇಲ್ಲೇ ಕಟ್ಟಿಗೆಗಳು ಮನಿದು ಉಳಿದಿದ್ದು ಕಟ್ಟಿಗೆಗಳು ಇರ್ತಾರೆ. ಇದು ನೋಡ್ರಿ ಟೋಟಲಿ ಇದು ಹಾಲ್. ಇಷ್ಟು ದೊಡ್ಡದ ಹಾಲ್ ಇದೆ. ದೊಡ್ಡದ ತನ್ನ ಇಟ್ರೊಳಗೆ ನೋಡಿ. ಇಟ್ರೊಳಗೆ ನಾವು ಎಲ್ಲ ಜಾತ್ರೆ ಮಾಡ್ತೀವಿ. ಇನ್ನ ಮಂದಿ ಬರೋರ್ದಾರ. ಇನ್ನ ಜಾತ್ರೆಗೆ ನೆಕ್ಸ್ಟ್ ಲಾಗ್ ಒಳಗೆ ತೋರಿಸ್ತೀನಿ ರೀ ನಾನು ನಿಮ್ಗೆ. ನೆಕ್ಸ್ಟ್ ಲಾಗ್ ಒಳಗೆ ಬರ್ತಾವ ಅವೆಲ್ಲ ಜಾತ್ರೆ ವಿಡಿಯೋಗಳೆಲ್ಲ. ಈ ಸದ್ಯಕ್ಕಿದ ನಂದು ಗಂಡನ ಮನೆ ಹೋಮ್ ಟೂರ್ ಹತ್ತಂತ ಸಣ್ಣ ಮತ್ತು ಹಿಂಗೆ. ಮತ್ತೆ ನಾವು ಹೊರಗೆ ಬಂದ್ರೆ ಮತ್ತೆ ನೆಕ್ಸ್ಟ್ ಹೊರಗೆ ಬಂದ ಇಲ್ಲೇ ಗುಡಿಯಾಗ ಹುಡುಗರ್ನೆಲ್ಲ ಗುಡಿಗೆ ಕಳಿಸಿಬಿಡ್ತೀವಿ. ಇಲ್ಲೇ ಅಂಗಳದಾಗ ಮಕ್ಕೋತಾರೆ ನೋಡ್ರಿ. ಇಲ್ಲೆಲ್ಲ ಅಂಗಳದಾಗ ಮಕ್ಕೊಂಡ್ಬಿಡ್ತಾರೆ. ಇಲ್ಲೆಲ್ಲ ರಾತ್ರಿ ಅದೆಲ್ಲ ಬ್ಯಾಸಿಗೆ ಐತೆ, ಹೆಂಗಾದ್ರು ಅಂಗಳದಾಗ ಮಕ್ಕೋತಾರು. ಇಲ್ಲಿ ಕಟ್ಟಿಮ ಒಂದು ಸ್ವಲ್ಪ ಜನ, ಗುಡಿಗೆ ಒಂದು ಸ್ವಲ್ಪ ಜನ ಎಲ್ಲ ಹೋಗ್ತಾರೆ ನೋಡ್ರಿ. ಈ ರೀತಿ ಇಲ್ಲಿ ಕಟ್ಟಿಮ ಕೂತು ಮಾತು ಹೇಳ್ತಾರೆ ಎಲ್ಲರೂ. ಬಂದ್ರೆ ನಮ್ಮ ಮನೆಗೆ ಮಂದಿ ಬಂದ್ರೆ ಗೊತ್ತೈತ್ರಲ್ಲ ನನಗೆ. ಟೋಟಲಿ ನಮ್ಮ ಮನೆ ಹಿಂಗೈತೆ ನೋಡ್ರಿ. ಟೋಟಲಿ ಮನೆ ಇಷ್ಟದ.
ನಮ್ಮ ಆಯಿ ಮನೆ, ನನ್ನ ಗಂಡನ ಮನೆ ಎಲ್ಲ ಒಳಗಿಂದ ಆಗ್ತದ ರಿಲೇಷನ್. ಎಲ್ಲ ನಮ್ಮ ಮಾಮ ಎಲ್ಲರಿಗೆ ಕ್ಲಾರಿಟಿ ಸಿಕ್ತ ಅನ್ಕೋತೀನಿ. ಈ ಮನೆ ಹೋಮ್ ಟೂರ್ ಮುಖಾಂತರ ಎಲ್ಲರಿಗೆ ಕ್ಲಾರಿಟಿ ಸಿಕ್ತ ಅನ್ಕೋತೀನಿ. ಇಷ್ಟು ದಿವಸ ಒಟ್ಟನ ಹೇಳಿದ್ದಿಲ್ಲ ಯಾರಿಗೂ. ಎಷ್ಟು ಜನ ಏನು ಕಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ಉತ್ತರ ಕೊಡ್ಲಿಕ್ಕಾಗಿದ್ದಿಲ್ಲ. ಆದ್ರೂ ಈ ಒಂದು ವಿಡಿಯೋ ಮೂಲಕ ಎಲ್ಲರಿಗೂ ಉತ್ತರ ಕೊಟ್ಟು ಅನ್ಕೋತೀನಿ. ಇನ್ಕ ತನಕ ನಮ್ದು ಮನೆ ಹೋಮ್ ಟೂರ್ ನೋಡಿರ್ಬೇಕು ನೀವು. ಇದ ನಮ್ದು ಹೋಮ್ ಟೂರ್. ನಾವು ಸ್ವಂತ ಏನ್ರಿ ಕಟ್ರೆ ಅವಾಗ ಓದೋದು ಬೇರೆದು ಒಂದು ಹೋಮ್ ಟೂರ್ ಮಾಡ್ತೀನಿ. ಅಂಕ ತನಕ ಇದ ನಮ್ಮ ಮನೆ, ಇದ ನಮ್ಮ ಸ್ವಂತ ಮನೆ. ಅಲ್ಲಿ ಇರೋದೆಲ್ಲ ಬಾಡಿಗೆ ಮನೆ, ಕ್ವಾರ್ಟರ್ಸ್ನಾಗ ಬಿಜಾಪುರದಾಗ ಇರೋದೆಲ್ಲ. ಇಷ್ಟು ಮನೆ ಒಳಗೆ ಒಂದು ಹಾಲ್ ಗತಿ ಪಡ್ಸಾಲಿಗತಿ, ಒಂದು ಪಡ್ಸಲ್ ಐತ್ರಿ, ಅದೊಂದು ಅಡುಗೆ ಮನೆ ಐತಿ. ಇಟ್ರಾಗ ನಾವೆಲ್ಲರೂ ಸತತವಾಗಿ 20-25-30 ವರ್ಷ ಆಯ್ತು ನಾವು ಇಲ್ಲೇ ಸೇರ್ತೀವಿ. ಅಟ್ರು ಸೇರ್ತೀವಿ. ಮತ್ತು 3 ಮಂದಿ ಅಕ್ಕ ತಂಗಿಯರು, ಆಮೇಲೆ ನಮ್ಮ ಮಾಮಗಳು 3 ಜನ ಅಟ್ರು ಸೇರಿ ನಾವು 20-30 ವರ್ಷ ಆಯ್ತು. ಪ್ರತಿ ವರ್ಷನೂ ಜಾತ್ರೆ ಈ ಟೈಮ್ದಾಗ ನಾವು ಇದೇ ಟೈಮ್ದಾಗ ಬ್ಯಾಸ್ಗೆ ದಿನದಾಗ ಜಾತ್ರೆ ಬರ್ತೈತ್ರಿ. ಇಲ್ಲಿ ನಾವು ಸೇರ್ತೀವಿ, ಒಬ್ರು ಬಿಡಂಗಿಲ್ಲ. ಅಜ್ಜನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಅಟ್ರು ಬರ್ತಾರೆ ಇಲ್ಲಿ. ಅದು ನೀವು ನೆಕ್ಸ್ಟ್ ಲಾಗ್ಗಳು ಬಿಡ್ತೀನಿಲ್ಲ, ಅದ್ರ ನೋಡ್ರಿ, ಅದ್ರಾಗ ಎಲ್ಲರೂ ಇರ್ತಾರೆ. ಸದ್ಯಕ್ಕೆ ಈಗ ನಾವು ಮನೆ ಸ್ವಚ್ಛ ಮಾಡೋ ಸಲುವಾಗಿ ನಾನು ಮನೆ ಸ್ವಚ್ಛ ಆಗ್ತೀನಿಲ್ಲ, ಅದ್ರ ಸಲುವಾಗಿ ಎಲ್ಲ ಬಂದು ಮೊದಲು ಎಲ್ಲ ಸ್ವಚ್ಛ ಮಾಡಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಹೋಮ್ ಟೂರ್ ಮಾಡಿದೆ. ಈಗ ಹೆಂಗೈತ್ರಿ ನಮ್ದು ಮನೆ ಅಂತಂದು ಕಮೆಂಟ್ ಮಾಡಿರಿ. ಮತ್ತು ನಮ್ದು ಒಳಗಿನ ರಿಲೇಷನ್ ಅದು ಕೇಳಾಕ್ತೀರಿ. ಹೌದು, ನಮ್ಮ ಅವ್ವರ ತಮ್ಮ ಅವರು, ಆಮೇಲೆ ನಮ್ಮ ಆಯಿ, ನಮ್ಮ ಅಜ್ಜ, ನಮ್ಮ ಕಾಕು, ನಮ್ಮ ತಮ್ಮಗಳು, ಆಮೇಲೆ ನಮ್ಮ ಸಹನ ಎಲ್ಲ ನಾವೆಲ್ಲ ಒಳಗಿನ ರಿಲೇಷನ್. ನಮ್ದೆಲ್ಲ ಒಳಗಿನ ರಿಲೇಷನ್ ಐತ್ರಿ. ಆಮೇಲೆ ನನ್ನ ಪ್ರಜ್ವಲ, ಪ್ರಣವಿ, ನನ್ನ ಮಕ್ಕಳು, ಆಮೇಲೆ ಇವರೆಲ್ಲ ನಾವು ಸುಮ್ಮ ಇರೋದು ಬಿಜಾಪುರದಾಗ ಅಂಕ ತನಕ. ಇಲ್ಲಿ ಬಂದು ಸೂಟಿಗೆ ಬಂದ್ರೆ ಫುಲ್ ಮಜಾ ಮಾಡ್ತಾರೆ ಅಟ್ರು ಸೇರಿ. ನಾವು ಎಲ್ಲರನ್ನೂ ಕರೆಸ್ಕೋತೀವಿ, ಪ್ರತಿಯೊಬ್ಬರಿಗೂ ಬರ್ರಿ, ಆಮೇಲೆ ತುಂಗುಳ ಜಾತ್ರೆಗೆ ಹೋಗೋಣ ಅಂತಂದು ಫೋನ್ ಮಾಡಿ ನಾವು ಒಂದು ವಾರ ಅಡ್ವಾನ್ಸ್ ಮಾತಾಡ್ಕೊಂಡು ಅಟ್ರು ಸೇರ್ಕೊಂಡು ಒಂದೇ ದಿವ್ಸ ಬಂದು 5 ದಿವ್ಸ ಇರ್ತೀವ್ರಿ ಇಲ್ಲಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿವ್ಸ ಇರ್ತದ ಜಾತ್ರೆ. ಭಾರಿ ಮಜಾ ಮಾಡ್ತೀವ್ರಿ. ಅಷ್ಟರೊಳಗೆ ಈಗ ಬಂದಿವಿ ನಾವು. ಇನ್ಸ್ಟಾ ಒಳಗದು, ಫೇಸ್ಬುಕ್ ಒಳಗದು ಎಲ್ಲ ಸ್ಟೋರಿ ಹಾಕಿರ್ತೀವಿ, ನೋಡಿರ್ಬೋದು. ಮತ್ತು ಇನ್ನೊಂದು ಸ್ಪೆಷಲ್ ಹೇಳ್ಬೇಕಂದ್ರೆ ರೀ, ಆವಾಗಿನ ಕಾಲದಾಗೆಲ್ಲ ಟಿ ವಿ ಅದು ಇರ್ತಿದ್ದಿಲ್ಲ. ಎಲ್ಲ ಹೆಂಗೆ ಒಗ್ಗಟ್ಟಾಗಿರ್ತಿದ್ರಲ್ಲ ಆ ರೀತಿ ನಾವು ನಮ್ಮ ಮನ್ಯಾಗ ಇರ್ತೀವಿ. ಇಲ್ಲಿ ಬಂದ್ರೆ ಅಲ್ಲಿ ಬಿಜಾಪುರಕ್ಕೆ ಹೋದ್ರೆ ಅಂತ ಬೇರೆ ಕಡೆ ಹೋದ್ರೆ ನಮ್ದು ಮೊಬೈಲ್ ಆಯಿತು, ಟಿ ವಿ ಆಯಿತು, ಹೊರಗಡೆ ಮಾತಾಡೋದಾಯ್ತು, ಎಲ್ಲರ ಜೋಡಿ ಕೂತ್ಕೊಂಡು ಹಿಂಗೆ. ಅದ್ರ ನಮ್ಮ ಬಂಧು ಬಳಗ ಎಲ್ಲ ನಮ್ಮವರು ತಮ್ಮವರು ಸೇರುದ ಇದ ಸಂದರ್ಭ. ಜಾತ್ರೆ ಆಗಲಿ, ಒಂದು ಮದುವೆ ಆಗಲಿ, ಒಂದು ಸತ್ತಿದ್ದ ಕೆಟ್ಟಿದ್ದ ತರಲ್ಲ. ಹಂಗೆ ನಾವೊಂದು ಜಾತ್ರೆಗೆ ನಾವು ಒಟ್ಟರು ಸೇರಿರ್ತೀವಿ, ಒಬ್ರಿಲ್ದ ಒಬ್ರು ಕಣ್ಣ ನೀರು ಬಂದುಬಿಡ್ತಾವೆ ನಾವು. ಯಾಕಂದ್ರೆ ಆ ಇದ್ದಾಗ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಎಲ್ಲ ಕರ್ಸ್ಕೋತಿಲ್ಲ ಜಾತ್ರೆಗೆ. ಈಗ ನಾವು ಎಲ್ಲರೂ ಸೇರ್ತೀವಲ್ಲ, ಅದು ದೊಡ್ಡದ್ರಿ. ಈ ಮನೆಗೆ ಒಂದು ತಳಪಾಯ ಆತಂದ ಆ ಇದ್ದಿರ್ಲೆ ಅವಾಗ ನಾವು ಈಗ ಸೇರೋದೊಂದು ದೊಡ್ಡ ಮಾತಾಗಂಗಿಲ್ಲ. ಅವಾಗ ಆ ಇದ್ದಾಗ ಎಲ್ಲರೂ ಸೇರಿಸ್ತಿದ್ರಲ್ಲ, ಅದು ದೊಡ್ಡದು. ಪ್ರತಿಯೊಬ್ಬರನ್ನು ಕರೆಸಿ ಇದನ್ನ ಜಾತ್ರೆಗೆ ಸೇರಿಸ್ತಿದ್ಲು. ಅಟ್ರು ಸೂಟಿ ಇದ್ರೆ ನಾವೆಲ್ಲ ಊರಿಗೆ ಬರ್ತಿದ್ದೀವಿ, ಇಲ್ಲೆಲ್ಲ ಬಂದು ಆಟ ಆಡೋದು. ನಮಗೆ ಇಲ್ಲೆಲ್ಲ ಫ್ರೆಂಡ್ಸ್ ಇರ್ತಿದ್ರು, ಅವ್ರ ಜೊತೆ ಎಲ್ಲ ಸೇರಿ ನಾವೆಲ್ಲ ಮಜಾ ಮಾಡ್ತಿದ್ವಿ. ಅವು ನೆನಪುಗಳು ನಮಗೆ ಬಂದ್ರೆ ಒಂದು ಚೆನ್ನಾಗಿ ಕಣ್ಣ ನೀರು ಬರ್ತಾವೆ. ಕರೆನ ಹೇಳ್ಬೇಕಂದ್ರೆ ಆ ಇದ್ದಾಗ ಒಂದು ಬೇರೆ ಇತ್ತು. ಈಗ ನಮ್ದು ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ ಎಲ್ಲರೂ. ಒಬ್ರಿಗಿಂತಲೂ ಒಬ್ರು ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ. ಅವಾಗ ಹಂಗೆ ಇದ್ದಿದ್ದಿಲ್ಲ ರೀ. ಎಲ್ಲರೂ ನಾವು ಒಂದೇ ಥರ ಇದ್ದೀವಿ. ಅದನ್ನು ನೆನೆಸ್ಕೊಂಡ್ರೆ ಭಾಳ ಖುಷಿ ಆಗ್ತದೆ. ಈಗ ಬಂದು ಮಾಡ್ತೀವಲ್ಲ ಜಾತ್ರೆ, ಅದೊಂದು ಖುಷಿ. ಎಲ್ಲರೂ ಯಾವುದೋ ಒಂದು ಇದನ್ನ ಇಟ್ಕೊಳ್ಳೋದು ಅಟ್ರು ಫ್ರೀ ಟೈಮ್ ಮಾಡ್ಕೊಂಡು ಬಂದು ಇಲ್ಲೊಂದು 20-30 ಮಂದಿ ಆಗ್ತೀವಿ ನಾವು ಈ ಮನ್ಯಾಗ. ಇಟ್ಟು ಮನ್ಯಾಗ ನೀವು ಮನೆ ನೋಡ್ರಿಲ್ಲ ಹಿಂಕತ್ತಕ ಇಷ್ಟು ಮನ್ಯಾಗ 20-30 ಮಂದಿ ಆಕ್ಕಿವಿ. ಅಜ್ಜನ ಮಕ್ಕಳ, ಮೊಮ್ಮಕ್ಕಳ, ಮರಿ ಮಕ್ಕಳು ಅಟ್ರು ಸೇರಿ. ಆದರೂ ಅಟ್ರು ಸೇರಿ ಒಂದು ಸ್ವಲ್ಪ ಜನ ಹೊರಗೆ ಮಲ್ಕೋದು, ಒಂದು ಸ್ವಲ್ಪ ಜನ ಒಳಗೆ ಮಲ್ಕೋದು, ಆಮೇಲೆ ಗುಡಿಗೆ ಹೋಗೋದು ಎಲ್ಲ ಮಾಡಿ ಎಲ್ಲರೂ ಮಾಡ್ಕೊಂಡು ಒಂದು 5 ದಿವ್ಸ ನಿಂತು ಜಾತ್ರೆ ಮಾಡಿ ಮಜಾ ಮಾಡಿ ಹೋಗ್ತೀವಿ ನಾವು. ಅದೊಂದು ಭಾಳ ಖುಷಿ ಅದ ನನಗೆ. ಹಿಂಗೆ ಇದೇ ರೀತಿ ರೀ ಹೊಂದಾಣಿಕೆ ಅನ್ನೋದು ಇರ್ಬೇಕು. ಯಾಕಂದ್ರೆ ಈಗ ಬರ್ಬರ್ತಾ ಯಾರು ನಡ್ಬರ್ಕು ಸಂಬಂಧಿಕರ ನಡ್ಬರ್ಕು ಯಾವುದೇ ರೀತಿ ಹೊಂದಾಣಿಕೆಗಳು ಇಲ್ಲವೇ ಇಲ್ಲ. ಈಗ ಇದ ನಾವು ಹೆಂಗಂದ್ರೆ ನಾವು ಒಳಗಿನ ರಿಲೇಷನ್ ಐತೆ ತಂದು ಅಷ್ಟೇ ಮಾಡಾಕತ್ತಿಲ್ಲ. ನೀವು ನೋಡಿರ್ಬೇಕು, ನಮ್ಮ ಮೊಯ್ನಿಗಳು ಅನ್ನೋದು ಎಲ್ಲ ಕರೆಸ್ತಾನೆ ನಾ ಬಿಜಾಪುರಕ್ಕೆ. ನಮ್ಮ ಅಣ್ಣನ ಹೆಂಡತಿಗಳ್ನೆಲ್ಲ ಕರೆಸ್ತಾನೆ. ನನಗೆ ಎಲ್ಲರೂ ಬೇಕು. ನನಗೆ ಎಲ್ಲರೂ ಕೂಡಿಸ್ಕೊಂಡು ಒಂಥರ ಏನೋ ಜಾತ್ರೆ ಮಾಡೋದಾಗಲಿ, ಏನಾದರೂ ಫಂಕ್ಷನ್ ಮಾಡೋದಾಗಲಿ ಎಲ್ಲರೂ ಸೇರಿಸೋದು ನನಗೆ ಭಾಳ ಇಷ್ಟ. ನಮ್ಮ ಮೊಯ್ನಿಗಳದು ಎಲ್ಲರೂ ಬರ್ತಾರೆ, ನೀವು ಅದನ್ನು ನೋಡಿರ್ಬೇಕು ವಿಡಿಯೋಗಳೆಲ್ಲ. ನನಗೆ ಅದು ಇಷ್ಟ. ಎಲ್ಲರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮುಂದೆ ನಾವು ಬೇಕಂದ್ರೆ ನಮ್ಮ ಜೊತೆ ಯಾರೂ ಇರೋಂಗಿಲ್ಲ. ಪುನೀತ್ ರಾಜ್ಕುಮಾರ್ದ ಒಂದು ಸಾಂಗ್ ಅದಲ್ಲ, ಎಲ್ಲೇ ನೋಡು ಹಳೆ ಗುರುತು ಬಾಳೋದೇಗೆ ಎಲ್ಲ ಮರೆತು ಬಯಸದೆ ನಾ ಎಲ್ಲ ಅಂದು ಬಯಸಿದರೂ ಇಲ್ಲ. ಈ ಸಾಂಗ್ ಕೇಳಿ ನನಗೆ ನಿಜವಾಗ್ಲೂ ನಿನ್ನೆ ಅಳು ಬಂತು. ಈಗ ನಾವು ಬಯಸಿದ್ರು ನಮ್ಮ ಆಯಿ ನಮ್ಮ ಜೊತೆ ಇಲ್ಲ.
ನಮ್ಮ ಅಜ್ಜ ಒಬ್ಬದಾನು. ನಮ್ಮ ಅಜ್ಜ ಈಗ ಎಲ್ಲರ ಕಡೆ ತಿರ್ಗಾಡ್ಕೋತಾ ಇರ್ತಾನೆ ರೀ. ನಮ್ಮ ಕಡೆನೂ ಇರ್ತಾನೆ, ನೀವು ವಿಡಿಯೋಗಳು ನೋಡಿರ್ಬೇಕು, ಅದ್ರಾಗೂ ಇರ್ತಾನೆ ನಮ್ಮ ಅಜ್ಜ. ನಮ್ಮ ಅವ್ವನ ಅಂತಕ್ಕೆ ಇರ್ತಾನು, ನಮ್ಮ ಔಷಧಿ ಅಂತಕ್ಕೂ ಇರ್ತಾನು. ಎಲ್ಲ ಕಡೆ ತಿರ್ಗಾಡ್ಕೋತ ನಮ್ಮ ಅಜ್ಜ ಆದವ್ರು. ನಮ್ಮ ಅಜ್ಜ ಒಬ್ಬನ ಇದ್ದಾನಾಗ ಅವನ ಈಗ ನಮಗೆಲ್ಲ ಬೇರೆ ನಾವೆಲ್ಲ ಈಗ ಗಿಡದ ತಪ್ಪಲುಗಳು, ನಾವೆಲ್ಲ ಎಲಿಗಳ್ರಿ ಈಗೆಲ್ಲ ನಾವು. ನಮ್ಮ ಅಜ್ಜ ಒಬ್ಬನ ಬೇರಾಗಿರೋದು. ನಾವೆಲ್ಲ ಇಷ್ಟೆಲ್ಲ ಅದೀವಿ, ಭಾಳ ಜನ ಅದೀವಿ. ನೆಕ್ಸ್ಟ್ ವಿಡಿಯೋಗಳು ಲಾಗ್ಗಳು ಎಲ್ಲ ನೋಡ್ರಿ, ಎಲ್ಲರೂ ಬರ್ತಾರೆ, ಎಲ್ಲರದು ವಿಡಿಯೋ ಮಾಡ್ತೀನಿ ನಾನು. ಹಿಂಗೆ ಲಾಗ್ ನಾ ಒಟ್ಟು ಮಾಡಿದ್ದಿಲ್ಲ, ಬರೀ ಶಾರ್ಟ್ ವಿಡಿಯೋ ಅಷ್ಟೇ ಮಾಡ್ತಿದ್ದೆ. ಈ ರೀತಿ ನಾ ಲಾಗ್ ಮಾಡಿದ್ದಿಲ್ಲ. ನಮ್ದು ಏನೇನು ಅನ್ನೋದು ಎಲ್ಲ ಗೊತ್ತಾಗ್ತದೆ. ನಾನು ಈಗ ನಿಮ್ಗೆ ಗೊತ್ತಾಗಿರ್ಬೇಕು ನಂದು ಒಳಗಿನ ರಿಲೇಷನ್ ಅದ, ನಮ್ಮ ಮಾಮನ ಮದುವೆಗಿನ ಅನ್ನೋದು ಗೊತ್ತಾಗಿರಬೇಕು. ಕಮೆಂಟ್ ಮಾಡ್ತಿದ್ರಲ್ಲ ಅವ್ರಿಗೆಲ್ಲ ಉತ್ತರ ಸಿಕ್ತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಮಗೆಲ್ಲ ನಮ್ಮ ಅಜ್ಜನ ಮರಿ ಮೊಮ್ಮಕ್ಕಳ ತನಕ ಎಲ್ಲ ತೋರಿಸ್ತೀನಿ ರೀ. ಎಲ್ಲ ವಿಡಿಯೋ ಮಿಸ್ ಮಾಡಲಾರ್ದ ನೋಡಿರಿ. ಅಜ್ಜ ಆಯಿ ಇದ್ದಿದ್ದ ಮನೆ ಈಗಿರೋದು ಮನೆ ಎಲ್ಲ ವ್ಯತ್ಯಾಸ ಭಾಳ ಆಗ್ತದೆ. ಅವ್ರನ್ನ ನಾವು ಹಿರಿಯರನ್ನ ಕಾಯ್ಕೊಂಡು ಹೋಗಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಮತ್ತು ಹಿರಿಯರು ನಡ್ಕೊಂಡು ಬಂದ ದಾರಿ ಒಳಗೆ ನಾವು ಸಾಗಬೇಕಂತ ಹೇಳ್ತೀನಿ. ನನಗೇನು ರೊಕ್ಕ ಬರ್ತೈತಿ ಹೊಕ್ಕೈತಿ ಬೇಡ, ನನಗೆ ಒಟ್ಟು ನನಗೆ ಎಲ್ಲರೂ ಕೂಡಬೇಕು, ಎಲ್ಲರೂ ಚೆಂದಂಗಿರಬೇಕು ಕೊನೆ ತನಕ ಅಂದ ಅಷ್ಟ ಆಸೆ. ಇದೇನು ನೋಡಿರ್ತಿಲ್ಲ, ಇದಿನ ನಾನು ಬದುಕಿರೋವರೆಗೂ ನಾ ಹಿಂಗೆ ಇರ್ತದೆ. ನಾವು ಇಲ್ಲಿ ಬರ್ತೀವಿ, ವರ್ಷ ಜಾತ್ರೆ ಮಾಡ್ತೀವಿ, ಇದೇ ರೀತಿ ಇರ್ತೈತೆ ಅಂತ ಹೇಳ್ತೀನಿ ರೀ. ನೀವು ನೋಡಿರಿ ನಮ್ಮ ವಿಡಿಯೋಗಳೆಲ್ಲ ನೆಕ್ಸ್ಟ್. ಆದ್ರೂ ಹೋಮ್ ಟೂರ್ ಮಾಡ್ಬೇಕು ಅನಿಸ್ತು. ಯಾಕಂದ್ರೆ ಭಾಳ ಮಂದಿ ಕೇಳಿದ್ರಲ್ಲ, ಕಮೆಂಟ್ ಮಾಡಿದ್ರಿ ಹೋಮ್ ಟೂರ್ ಮಾಡಿರಿ. ಅದ್ರಾಗ ನನ್ನ ಸ್ವಂತ ಮನೆ ಯಾವುದದ ಅದನ್ನು ಹೋಮ್ ಟೂರ್ ಮಾಡಿದೆ. ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಹಿಂಗೆ ನನಗೆ ಪ್ರತಿಯೊಂದು ವಿಡಿಯೋಗಳು ನೋಡ್ತು ಬರ್ರಿ, ಸಪೋರ್ಟ್ ಮಾಡ್ತು ಬರ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೆಂಗಿತ್ತು ನಮ್ಮ ಮನೆ ಅತಂದು ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.